ಇನ್ನು ಧರ್ಮಸ್ಥಳದ ಪಾಯಿಂಟ್ 1ರಲ್ಲಿ ದಾಖಲೆ ಸಿಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾನ್ ಕಾರ್ಡ್ ಸಿಕ್ತು, ಡೆಬಿಟ್ ಕಾರ್ಡ್ ಸಿಕ್ತು, ಅದರ ವಾರಸುದಾರರ ಪತ್ತೆ ಹಚ್ಚಿದೆ ಎಸ್ಐಟಿ. ಧರ್ಮಸ್ಥಳದ ಪಾಯಿಂಟ್ 1ರಲ್ಲಿ ದಾಖಲೆ ಸಿಕ್ಕಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅದರ ವಾರಸುದಾರರ ಕುರಿತಾಗಿ ಪತ್ತೆಯನ್ನ ಮಾಡಿದೆ. ನೆಲಮಂಗಲದ ಸುರೇಶ್ ಎಂಬಾತನ ಪ್ಯಾನ್ ಕಾರ್ಡ್. 2 ವರ್ಷದ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಸುರೇಶ್ ಕಳೆದ ಮಾರ್ಚ್ನಲ್ಲಿ ಜಾಂಡೀಸ್ನಿಂದಾಗಿ ಸುರೇಶ್ ಸಾವಾಗಿತ್ತು. ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಿದ್ರು ಕುಟುಂಬಸ್ಥರು. ದಾಬಸ್ಪೇಟೆಯಲ್ಲೇ ಕುಟುಂಬಸ್ಥರಿಂದ ಅಂತ್ಯ ಸಂಸ್ಕಾರ ಆಗಿದೆ. ಇನ್ನು ಡೆಬಿಟ್ ಕಾರ್ಡ್ ಮಹಿಳೆಯನ್ನ ಪತ್ತೆ ಮಾಡಿದ್ದಾರೆ. ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮಗೆ ಸೇರಿದಂತಹ ಡೆಬಿಟ್ ಕಾರ್ಡ್ ಅದಂತೆ. ಅದನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕಂತಹ ಪರಿಕರಗಳು, ಪಾನ್ ಕಾರ್ಡ್, ಡೆಬಿಟ್ ಕಾರ್ಡ್, ಇದರ ವಾರಸುದಾರರು ಯಾರು ಅನ್ನೋದನ್ನ ಈಗ ಎಸ್ಐಟಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ನೆಲಮಂಗಲದ ಸುರೇಶ್ ಎನ್ನುವ ವ್ಯಕ್ತಿಯದ್ದು ಅನ್ನುವಂಥದ್ದು ತಿಳಿದು ಬಂದಿದೆ. ಕಳೆದ ಮಾರ್ಚ್ನಲ್ಲಿ ಆತ ಜಾಂಡೀಸ್ನಿಂದಾಗಿ ಮೃತಪಟ್ಟಿದ್ದ. ದಾಬಸ್ಪೇಟೆಯಲ್ಲೇ ಕುಟುಂಬಸ್ಥರು ಆತನ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಿ ಮುಗಿಸಿದ್ರು. ಆದರೆ ಆತನ ಪಾನ್ ಕಾರ್ಡ್ ಹಾಗೂ ಡೆಬಿಟ್ ಕಾರ್ಡ್ ಸಿಕ್ಕಿದ್ದು ಧರ್ಮಸ್ಥಳದ ನೇತ್ರಾವತಿ ನದಿ ತಟದಲ್ಲಿ ಪಾಯಿಂಟ್ ನಂಬರ್ 1 ಆಗಿದಂತಹ ಸಂದರ್ಭದಲ್ಲಿ. ಸುರೇಶ್ಗೆ ಸಿಕ್ಕಾಪಟ್ಟೆ ಕುಡಿತದ ಚಟ ಅಂತ ತಾಯಿ ಹೇಳಿದ್ದಾರೆ. ಹೀಗಾಗಿನೇ ಮನೆಯಿಂದ ಆತನನ್ನ ಹೊರ ಹಾಕಿದ್ದೆವು. ತಾಯಿ ಸಿದ್ದಲಕ್ಷ್ಮಮ್ಮ ಹೇಳಿದಂತಹ ಮಾತಿದು. 3 ವರ್ಷದ ಕೆಳಗೆ ಮನೆಯಿಂದ ಕಳುಹಿಸಿದ್ದೆವು. ನನ್ನ ATM ಕಾರ್ಡ್ ನನ್ನ ಮಗ ಸುರೇಶ್ ಬಳಸ್ತಾ ಇದ್ದ. ನನಗೆ ಬಳಸೋಕೆ ಬಾರದ ಹಿನ್ನೆಲೆ ಆತನೇ ಅದನ್ನ ಬಳಸ್ತಾ ಇದ್ದ. ಧರ್ಮಸ್ಥಳಕ್ಕೆ ಹೋದಂತಹ ಸಂದರ್ಭ ATM ಕಾರ್ಡ್ ಕಳೆದು ಹೋಗಿತ್ತು ಅಂತ ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಎಸ್ಐಟಿ ತಂಡ ನಡೆಸಿರುವಂತಹ ಶೋಧ ಕಾರ್ಯದಲ್ಲಿ ಡೆಬಿಟ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಲಭ್ಯ ಆಗಿರುವಂಥದ್ದು. ಈ ಕಾರ್ಡ್ ಯಾರ್ದು, ಎಲ್ಲಿದ್ದು ಅನ್ನೋ ಒಂದು ಕುತೂಹಲ ಉಂಟಾಗಿರುವಂಥದ್ದು. ಅದನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾವಸ್ಪೇಟೆ ಬಳಿ ಇರುವಂತಹ ಸುರೇಶ್ ಎಂಬುವರಿಗೆ ಈ ಒಂದು ಕಾರ್ಡ್ ಸೇರಿದ್ದು ಅನ್ನೋದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಇದೀಗ ಅವರ ಕುಟುಂಬಸ್ಥರ ಜೊತೆ ಇದ್ದೀನಿ. ಅವ್ರ ತಾಯಿ ನನ್ನ ಜೊತೆ ಮಾತಾಡ್ತಾರೆ, ಏನೆಲ್ಲ ವಿಚಾರಗಳನ್ನ ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ಈಗ ಸುರೇಶ್ ಅವರು ಏನಾಗಬೇಕು ನಿಮ್ಗೆ? ಯಾವಾಗಲೂ ಧರ್ಮಸ್ಥಳಕ್ಕೆ ಹೋಗ್ತಿದ್ರಾ ಇಲ್ಲ ಯಾವಾಗ ಹೋಗಿದ್ದು ಏನು ಅಂತೇಳಿ? ಅವನು 3 ವರ್ಷದಿಂದ ಹುಷಾರಿಲ್ದಂಗೆ ಅದ. ಅವನು ಜಾಂಡೀಸ್ ಆಗ್ಬಿಟ್ಟು 3 ವರ್ಷದಿಂದ ನಾನು ಎಲ್ಲೂ ಹೋಗ್ತಾ ಇಲ್ಲ, ಬರ್ತಾ ಇಲ್ಲ, ನೆಲ ಕಚ್ಬಿಟ್ಟಿದ್ದ. ಆಮೇಲೆ ನಾವು ಒಂದು 2 ವರ್ಷ ಆಚೆ ಇಟ್ಕೊಂಡು, ಏನಕ್ಕೆ ಅಂದರೆ ನಮ್ಗೆ ದುಡಿಮೆ ಏನು ಮಾಡ್ಕೊಂಬಂದು ಕೊಡ್ತಿಲ್ಲ, ನೀನು ದುಡಿಮೆ ಮಾಡ್ಕೊಂಬಂದು ಕೊಡು, ನಾನು ಮದುವೆ ಮಾಡ್ತೀನಿ ಅಂತ ಆಚೆ ಇಕ್ಕಿದ್ದೆ. ಆಚೆ ಅಂದರೆ ನಮ್ಮ ಅಂಗಡಿ ತೋಲೆ ಮನೆ ಕಣೋನು, ಬಂದು ಊಟ ಎಲ್ಲ ಇಲ್ಲೇ ತಿಂದು ಹೋಗೋನು, ಇಲ್ಲೇ ಊಟ ಹಾಕ್ಸ್ಕೊಂಡು. ಯಾವಾಗ ಧರ್ಮಸ್ಥಳಕ್ಕೆ ಹೋಗಿದ್ದು? ಕೊನೆಯದು ಯಾವಾಗ ಹೋಗಿದ್ದು? 5 ವರ್ಷದ ಮುಂಚೆ ಹೋಗಿದ್ದು, ಜೊತೆಗೆ ಫ್ಯಾಮಿಲಿ ಎಲ್ಲ ಹೋಗಿದ್ದು. 5 ವರ್ಷದ ಮುಂಚೆ ಹೋಗಿದ್ದು. ಅವಾಗ ಬಂದು ನನ್ನ ಕೇಳ್ದ, ಅಮ್ಮ ಪಾನ್ ಕಾರ್ಡ್ ಕಳೆದೋಗಿದೆ ಮತ್ತು ATM ಕಾರ್ಡು ಇಲ್ಲ, ನಾನು ಯೂಸ್ ಮಾಡೋಕ್ಕೆ ಬರೋಲ್ಲ, ನನ್ನ ಮಗನಿಗೆ ಇನ್ಚಾರ್ಜ್ ಎಲ್ಲ ಅವನಿಗೆ ಬಿಟ್ಟಿದ್ದೆ. ನಾವು ಓದಿಲ್ಲ ಬರ್ದಿಲ್ಲ, ಹೆಬ್ಬೆಟ್ಟು ನಮ್ಮದು, ಗಂಡ ಹೆಂಡತಿ ಇಬ್ಬರದು ಹೆಬ್ಬೆಟ್ಟು. ಈ ಕೊನೆಯದಾಗಿ ಯಾವಾಗ ಅವರು ಧರ್ಮಸ್ಥಳಕ್ಕೆ ಹೋಗಿದ್ದು ಅಥವಾ 5 ವರ್ಷದಿಂದ ಲಾಸ್ಟ್ ಆಗಿ ಯಾವಾಗಲೂ ಹೋಗ್ತಿರೋರು ಅಂತ? ಇಲ್ಲ, 5 ವರ್ಷದ ಮುಂಚೆ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ದು. ಮತ್ತು ಅವನು ಹುಷಾರಿಲ್ದಂಗೆ ಒಂದು 3 ವರ್ಷ ಆಯಿತು ಫುಲ್ಲು ಡ್ರಿಂಕ್ಸ್ ತಗೊಳೋನು. ಮತ್ತು ಜಾಂಡೀಸು ಓವರ್ ಆಗ್ಬಿಟ್ಟು ಅವನಿಗೆ ತುಂಬ ತೊಂದರೆ ಆಯಿತು. ಅವಾಗ ಬಂದು ಅಮ್ಮ ನಂಗೆ ಹುಷಾರಿಲ್ಲ, ನಂಗೆ ಅಲ್ಲಿ ತೋರಿಸು ಇಲ್ಲಿ ತೋರಿಸು ನಾನು. ಹಂಗೆ ಹೋಗಿ ಸಿದ್ಧಾರ್ಥದಲ್ಲಿ ಮತ್ತು ಇಲ್ಲಿ ಎಲ್ಲ ತೋರಿಸ್ಕೊಂಬಂದೆ. 2 ತಿಂಗಳು ಹುಷಾರು ಮಾಡಿದರೆ ಮತ್ತೆ 2 ತಿಂಗಳು ಎಣ್ಣೆ ತಗೊಂಡು ಜಾಸ್ತಿ ಮಾಡ್ಕೊಳೋನು. ಅದಕ್ಕೆ ಅವಾಗ ನೀನು ಯಾವಾಗ ಹುಷಾರಾಗಿ ನನ್ನ ಮಗ ಆಗಿ ಯಾವಾಗ ಬರ್ತೀಯ, ನಿನಗೆ ಅವಾಗಲೇ ನಾನು ಮದುವೆ ಮಾಡೋದು, ನೀನು ಅಂಥ ತಕ್ಕ ಏನು ಮಾಡ್ತೀಯ ಮಾಡ್ಕೊ ಅಂತೇಳಿ ಅಂಗಡಿ ಬಿಟ್ಟಿದ್ದೆ. ಅಂಗಡಿ ತಗೊ ಮನೆ ಕಣೋನು, ಬಂದು ಊಟ ತಿಂದೋಗೋನು ಇಲ್ಲಿ. ಮತ್ತು ಅವ್ನು ಸಾಯ್ಬೇಕಾದ್ರೆ ನೋಡಿ ಇಲ್ಲಿ 1 ವರ್ಷ ಅವನಿಗೆ ನಾನು ಅಪ್ಪ ಅಮ್ಮ ಬೇಡ ಅಂತ ಓದೋನು, ಇವತ್ತು ಬಂದು ನಮ್ಮನ್ನು ಇದು ಕಾಲು ಹಿಡ್ದಿದ್ಯಾ ಅಂದ್ಬಿಟ್ಟು ತಿರುಮತ್ತೆ ಅವ್ರಿವರು ಫುಟ್ಪಾತಿನ ಹೆಣ ಆಗೋತಾನೆ ಬಾ ಅಂತೇಳಿ ಕರ್ಕೊಂಬಂದು ಬಿಟ್ಟರು. ನಮ್ಮ ಮನೆಗೆ ತಂದು ಹಾಕಿದ್ರು. ಆವಾಗ ನಾವು ಇಲ್ಲೇ ಹಾಕ್ಕೊಂಡು ಒಂದು 6 ತಿಂಗಳು ನೋಡಿದೆ. ಅವನು 6 ತಿಂಗಳು ನೋಡಿದ್ರೆ ಜಾಸ್ತಿ ನೆಲ ಕಚ್ಬಿಟ್ಟ. ಇವನು ಯಾವತ್ತು ಜಾಸ್ತಿ ಜಾಂಡೀಸ್ ಆಗಿತ್ತಲ್ಲ, ಎಣ್ಣೆ ಕುಡಿದ್ನಲ್ಲ, ಇಲ್ಲೇ ಸತ್ತ. ಪೊಲೀಸ್ನವ್ರು ಏನಾದ್ರು ದಾಖಲೆಗಳು ಏನಾದ್ರು ತಗೊಂಡು ಮಗನ ಫೋಟೋ ತಗೊಂಡೋಗಿದ್ರು. ನಾನು ಇರಲಿಲ್ಲ, ಟ್ರಿಪ್ ಹೋಗಿದ್ದೆ. ನಮ್ಮ ಮಗನ್ನ ನಮ್ಮ ಯಜಮಾನ್ರನ್ನ ಕರ್ಕೊಂಬಂದು ನನ್ನ ಮಗಂದು ಸತ್ತಿರೋದು ಇದನ್ನು ಫೋಟೋದೆಲ್ಲ ಇಸ್ಕೊಂಡು ಅಲ್ಲಿ ಗುಂಡಿ ತಕ್ಕೆಲ್ಲ ಎಲ್ಲ ಮಾಡ್ಕೊಂಡು ತಗೊಳೋರು.
ಈಗ ನಿಮ್ಮದು ಡೆಬಿಟ್ ಕಾರ್ಡು ನೀವು ಅವ್ರು ಬಳಸ್ತಿದ್ರು ಯಾಕೆ ನಮಗೆ ಓದು ಬರವಣಿಗೆ ಎಲ್ಲ ಅವನೇ ನೋಡ್ಕೊಳೋನು. ನಮ್ಮಿಬ್ಬರಿಗೂ ನಮ್ಮ ಗಂಡ ಹೆಂಡ್ತಿಗೆ ನಮಗೆ ನಮ್ಮ ಮಗಳು ಅಲ್ಲಿ ಜಯದೇವ ಡ್ಯೂಟಿಯಲ್ಲಿದ್ಲು. ಆದರೆ ನಾವು ಓದು ಬರವಣಿಗೆ ಎಲ್ಲ ಇನ್ಚಾರ್ಜ್ ಎಲ್ಲ ಅವನೇ ನೋಡ್ಕೊಳೋನು. ಅದರಿಂದ ಸ್ವಲ್ಪ ಹುಡುಗರಿಗೆಲ್ಲ ತಿನ್ನಿಸಿ ಮಜಾ ಮಾಡಿಸಿ ಇದು ಮಾಡೋನು. ಅದಕ್ಕೆ ನಾನು ಅವರು ಎಲ್ಲ ದುಡ್ಡು ನಮಗೆ ಲೆಕ್ಕ ಕೊಡು, ನೀನು ಎಲ್ಲ ಕಳ್ಕೊಂಬತ್ತೀಯ ಅಂತ ಹೇಳ್ಬಿಟ್ಟು ಅವ್ನು ಯಾವಾಗ ಪಾನ್ ಕಾರ್ಡ್ ಇಲ್ಲ ಇದಿಲ್ಲ ಅದಿಲ್ಲ ಅಂತ ಅನ್ನಲ್ಲ, ನನ್ನ ATM ಕಾರ್ಡೇ ಕಳ್ಕೊಂಬಂದಿದೆಯಲ್ಲ, ಯಾಕೆ ಕಳ್ಕೊಂಬಂದೆ ಅಂದ್ಬಿಟ್ಟು ನಾನು ಲಾಕ್ ಮಾಡಿಸ್ಬಿಟ್ಟೆ. ಈ ಧರ್ಮಸ್ಥಳದಲ್ಲಿ ಈ ರೀತಿ ಆಗ್ತಿರೋಂಥ ಘಟನೆಗಳು ಕೇಳಿದ್ರೆ ಏನು ಅನ್ಸುತ್ತೆ ನಿಮಗೆ? ಈ ಥರದ್ದೆಲ್ಲ ಆಗ್ತಿದೆಯಲ್ಲ ಏನು ಅನ್ಸುತ್ತೆ? ಏನು ನಮಗೇನು ಹಂಗೆ ಅನ್ಸಲ್ಲ ಸರ್. ಇದ್ರ ಬಗ್ಗೆ ನಮಗೇನು ಅನ್ಸಲ್ಲ. ಏನು ಎಲ್ಲ ತೋರಿಸ್ತಾರೆ ಏನು ಅಂತ ನಮಗೇನದು ನಾವು ಓದಿಲ್ಲ ಬರ್ದಿಲ್ಲ ಗೊತ್ತಾಗಲ್ಲ, ನೋಡ್ತೀವಿ. ಓಕೆ, ಪೊಲೀಸರು ತನಿಖೆಗೆ ಸಹಕಾರ ಕೊಡ್ತೀರಾ? ಬಂದರೆ ಏನು ಮಾತಾಡ್ತಾರೆ, ಏನು ಮಾಡ್ತೀರಿ? ಸರಿ ಸರ್, ಬರಲಿ ಬಿಡ್ರಿ, ಅದಕ್ಕೇನಂತೆ. ಏನು ತಪ್ಪು ಮಾಡಿದರೆ ಏನಪ್ಪ ಅಂದರು, ಇಲ್ಲಿ ನಮ್ಮ ಮನೆಗೆ ಇಲ್ಲಿ ಸತ್ತಿರೋದು, ಮಣ್ಣು ಮಾಡಿರೋದು ನಮ್ಮ ಅಪ್ಪನ ಜಮೀನಲ್ಲಿ. ಬರಲಿ ಬಿಡಿ, ಯಾರು ಬಂದ್ರೆ ಏನು, ಬರಲಿ ಬಿಡಿ, ನನ್ನ ಮಗನ್ನೇ ಕಳ್ಕೊಂಡಿದ್ದೀನಿ. ಸಹಕಾರ ಕೊಡ್ತೀರಿ? ಕೊಡ್ತೀವಿ. ಓಕೆ, ಯಾರನ್ನ ಬರಲಿ ಕೇಳಿದ್ರು ನಾವು ಓಕೆ. ಏನು ನಮ್ಮ ಮಗ ನಮ್ಮ ಮನೆಯಲ್ಲೇ ಸತ್ತಿರುವಂಥದ್ದು, ನಾವು ಅವನ ಒಂದು ಏನು ಪಾನ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ನ ಕಳ್ಕೊಂಡಿದ್ದು, ಪೊಲೀಸರ ತನಿಖೆ ನಾವು ಸಹಕಾರ ಕೊಡ್ತೀವಿ ಅನ್ನೋದು ಅವರ ತಾಯಿಯ ಮಾತು, ಸುರೇಶ್ ಅವರ ತಾಯಿಯ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ಮಹಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.